ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಈಸಿಯಾಗಿ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ 2 ಮೀಡಿಯಂ ಸೈಜ್ ಈರುಳ್ಳಿ, 3 ಹಸಿರು ಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದಕ್ಕೆ ನುಣ್ಣಗೆ ರುಬ್ಕೊ ಬರಬೇಕಾಗುತ್ತೆ. ನಿಮಗೆ ಕ್ರೀಮಿಯಾಗಿ ಬೇಕು ಗ್ರೇವಿ ಅನ್ನೋದಾದ್ರೆ ಒಂದು 4 ಗೋಡಂಬಿ ಹಾಕೊಳ್ಳಿ. ಈಗ ಇದು ರುಬ್ಬಿದ ಮೇಲೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ, ಅರ್ಧ ಟೀ ಸ್ಪೂನ್ ಸೋಂಪು ಕಾಳು, 3 ಏಲಕ್ಕಿ, ರುಬ್ಬಿರೋಂಥ ಪೇಸ್ಟ್ ಹಾಕೊಳ್ಳೋಣ. ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. 2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಅದೇ ಮಿಕ್ಸಿ ಜಾರ್ಗೆ ಒಂದು 2 ಟೊಮೊಟೊ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಫಸ್ಟ್ ಈ ಗ್ರೇವಿ ಹಸಿ ವಾಸನೆ ಹೋದ್ಮೇಲೆ ಒಂದು ಅರ್ಧ ಕೆಜಿ ಚಿಕನ್ನ ಚೆನ್ನಾಗಿ ತೊಳೆದು ಹಾಕೊಂಡು ಇದನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ಮೇಲೆ ಇದಕ್ಕೆ ರುಬ್ಬಿರೋಂಥ ಪೇಸ್ಟ್ ಹಾಕೋಬೇಕಾಗುತ್ತೆ. ಸೊ ಚಿಕನ್ ಫ್ರೈ ಆಗೋದಕ್ಕೆ ಉಪ್ಪು ಹಾಕೊಳ್ಳೋಣ. ಸೊ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇದನ್ನು 1 ನಿಮಿಷ ಫ್ರೈ ಮಾಡಿದ್ಮೇಲೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನ್, ಜೀರಿಗೆ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಚಿಕನ್ ಮಸಾಲ, ಅರಿಶಿನ ಪುಡಿ ಎಲ್ಲ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ. ಈ ಸ್ಪೈಸಸ್ ಎಲ್ಲ ಹಾಕಿ 1 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನಾರ್ಮಲ್ ಆಗಿ ಬೇಸಿಕ್ ಮಸಾಲೆ ಇಂಗ್ರೀಡಿಯೆಂಟ್ಸು. ನಿಮಗೆ ಫುಲ್ ವಿಡಿಯೋ ಬೇಕಂದರೆ ರೇಖಾ ಅಡುಗೆ ಯೂಟ್ಯೂಬ್ ಚಾನಲ್ ಇದೆ, ಒಂದು ಸರಿ ಚೆಕ್ ಮಾಡಿ. ಅದು ಸೂಪರ್ ಆಗಿರುತ್ತೆ. ಎಲ್ಲ ಥರ ಡಿಶ್ಶಿಗೂ ಸೈಡ್ ಡಿಶ್ ಆಗಿ ಸಖತ್ತಾಗಿರುತ್ತೆ. ಈ ಸ್ಪೈಸಸ್ ಹಾಕಿ ಫ್ರೈ ಮಾಡಿದ್ಮೇಲೆ ರುಬ್ಬಿರೋಂಥ ಟೊಮೊಟೊ ಪೇಸ್ಟ್ ಹಾಕಿ ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಮಾಡಿ ಆನಂತರ ಆ ಮಿಕ್ಸಿ ಜಾರಲ್ಲಿ ಮಸಾಲೆ ಉಳ್ಕೊಂಡಿರುತ್ತಲ್ಲ ಅದಕ್ಕೆ ನೀರು ಹಾಕಿ ಇಟ್ಕೊಳ್ಳಿ. ಒಂದು ಅರ್ಧ ಕಪ್ ನೀರು ಹಾಕಿ ಈ ಗ್ರೇವಿಗೆ